ಓಟ್ಗೆ ಕಣ್ಣು ಹೇಳಲೇಬೇಕಲ್ಲ. ಅಯ್ಯೋ ನಾನು ನಿಮ್ಮ ಪರ ಇದ್ದೀನಿ ಅಂತ ಹೇಳಿದ್ರೆ ಓಟ್ ಹೆಂಗೆ ಹಾಕ್ತಾರೋ. ಈಗ ಅನೇಕರು ಅಭಿಪ್ರಾಯನ ವ್ಯಕ್ತಪಡಿಸಿದ್ರು, ಬೈಫರ್ಕೇಟ್ ಮಾಡೋದು ಬೇಡ. ಅವ್ರು ಯಾರೂ ಮಂಡ್ಯಕ್ಕೆ ವಿರೋಧ ವ್ಯಕ್ತಪಡಿಸಲಿಲ್ಲ. ಆದರೆ ಇವತ್ತಿನ ಇಂಟಿಗ್ರೇಟೆಡ್ ನಾವು ಸಮಗ್ರ ಖುಷಿಗೋಸ್ಕರ ಇಂಟಿಗ್ರೇಟೆಡ್ ಯೂನಿವರ್ಸಿಟಿ ಆಗಬೇಕು, ಆವಾಗ ನೀವು ಮಂಡ್ಯನೂ ಮಾಡಿ ಅಂತ ಹೇಳಿದ್ರೆ ವಿನ ಮಂಡ್ಯ ಬೇಡ ಅಂದಿಲ್ಲ ಭಾಳಷ್ಟು ಜನ. ಇವರು ಮಂಡ್ಯ ಬೇಡ ಅಂತಾರೆ ಅಷ್ಟೇ. ಗೊತ್ತಾಯ್ತು, ಮಂಡ್ಯ ಬೇಡ ಅನ್ನಲಿಲ್ಲ. GKVKನೂ ಇಂಟಿಗ್ರೇಟೆಡ್ ಯೂನಿವರ್ಸಿಟಿ ಮಾಡಿ ಅಂದರು. ಅದಕ್ಕೋಸ್ಕರ ಇನ್ನು 2 ದಿವಸದೊಳಗಡೆ ಒಂದು ಕಮಿಟಿ ಮಾಡ್ತಾಯಿದ್ದೀವಿ. ಮುಖ್ಯಮಂತ್ರಿಯವರು ಒಂದು ಆದೇಶದಂತೆ ನಮ್ಮ ಚೀಫ್ ಸೆಕ್ರೆಟರಿಯವರು ನನಗೆ ಪತ್ರ ಬಂದಿದೆ. ಎಲ್ಲ ಯೂನಿವರ್ಸಿಟಿನೂ ಯಾವ್ಯಾವುದಕ್ಕೆ ಇಂಟಿಗ್ರೇಟೆಡ್ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ಕಮಿಟಿ ಮಾಡಲಿಕ್ಕೆ ತೀರ್ಮಾನ ಆಗಿದೆ ಕ್ಯಾಬಿನೆಟಲ್ಲಿ. ಅದನ್ನು ಮಾಡ್ತೀವಿ, ಅದು ಸಪ್ರೇಟು. ಇದು ಮಂಡ್ಯ ಯೂನಿವರ್ಸಿಟಿಗೆ ಪಾಪ ರೇವಣ್ಣವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳಿ. ಬೇಡ ಅಂದರೆ ಅದಪ್ಪ. ಈಗ ನೀನು ಹೋರಾಟ ಮಾಡಿದ್ರೆ ನಾನು ಬೇಡ ಅನ್ನೋಕ್ಕಾಗಲ್ಲ, ನಾನು ಹೋರಾಟ ಮಾಡಿದ್ರೆ ನೀನು ಬೇಡ ಅನ್ನೋಕ್ಕಾಗಲ್ಲ. ಇದು ಪ್ರತಿಯೊಬ್ಬರ ಹಕ್ಕು ಹೋರಾಟ. ಈಗ ಕುಡಿಯೋ ನೀರನ್ನು ನಾವು ಯಾರನ್ನು ಅಕ್ರಾಸ್ ದ ಕಂಟ್ರಿ ಸುಪ್ರೀಂ ಕೋರ್ಟ್ ಆರ್ಡ್ರ್ ಇದೆ. ಆದರೆ ಕುಡಿಯೋ ನೀರನ್ನು ನಾವು ಬೆಂಗಳೂರು ವಿಶ್ವವಿಖ್ಯಾತಿ ಪಡೆದಂಥ ನಗರ. ಆ ನಗರಕ್ಕೆ ನಾವು ಮಂಡ್ಯದವರು ವಾಸ ಮಾಡ್ತಾರೆ, ಬೆಳಗಾಂನವರು ವಾಸ ಮಾಡ್ತಾರೆ. ಬೆಂಗಳೂರಲ್ಲ, ಇದು ಬೆಂಕಿ ಅಂತೂ ನಮ್ಮ ಕೆಂಪೇಗೌಡರ ಕಾಲದಲ್ಲಿ ಬೆಂದ ಕಾಳೂರಾಗಿ ಉಳಿದಿಲ್ಲ. ಬೆಂಗಳೂರು ಒಂದು ರಾಜಧಾನಿಯಾಗಿ ಬದಲಾವಣೆ ಆಗಿದೆ, ರಾಷ್ಟ್ರದ ರಾಜಧಾನಿ ಅಂತ ಅನ್ನೋ ರೀತಿಯಲ್ಲಿ. ಈಗ ಡೆಲ್ಲಿ ಬಿಟ್ಟರೆ ಬೆಂಗಳೂರನ್ನೇ ಅಟ್ರಾಕ್ಷನ್ ಇರೋದು. ಒಂದು ನಿಮಿಷ, ಅದಕ್ಕೆ ಸಬ್ಜೆಕ್ಟಿಗೆ ಬರ್ತೀನಿ. ಅದಕ್ಕೇ ನಾನು ನಮ್ಮ ಮುಖ್ಯಮಂತ್ರಿಗಳಿಗೆ, ನೀರಾವರಿ ಸಚಿವರಿಗೆ ಹೇಳಿದ್ದೀನಿ, ನಮ್ಮದೆಲ್ಲ ಸಮಗ್ರ ಆಧುನೀಕರಣ ಆದರೆ ಆವಾಗ ನಮ್ಮಲ್ಲಿ ನೀರನ್ನು 10% 20% ನೀರನ್ನು ಸೇವ್ ಆಗುತ್ತೆ. ಆ ಸೇವ್ ಆದ ನೀರನ್ನು ಕುಡಿಯೋ ನೀರಿಗೆ ಈಗ ಮೈಸೂರು, ಮಂಡ್ಯ ಎಲ್ಲ ಕಡೆ ಕಾವೇರಿ ನೀರನ್ನು ಕೊಡೋವಂಥ ಯೋಜನೆ ಮಾಡ್ತಾಯಿದ್ದೀವಿ. ಬೆಂಗಳೂರು ಕೊಡಲೇಬೇಕಾಗುತ್ತೆ ನೀರನ್ನು. ಬಟ್ ಆದರೆ ಆ ನೀರನ್ನು ನಾವು ಈ ವೇಸ್ಟ್ ಆಗ್ತಿರೋ ನೀರನ್ನು ಉಳಿಸಿ ನೀರನ್ನು ಕೊಡಬೇಕೇ ವಿನ ರೈತರಿಗೂ ತೊಂದರೆ ಆಗಬಾರ್ದು. ಅದನ್ನು ಮಾಡಬೇಕು ಅಂತ ನಮ್ಮ ಪ್ರಯತ್ನ. ಪಾಪ ತಮ್ಮಣ್ಣವರು, ರೇವಣ್ಣವರು ಅವ್ರದ್ದೇ ಆದ ರೀತಿ ರಾಜಕಾರಣ ಬೆರೆಸ್ತಾರೆ. ನಾವು ರಾಜಕಾರಣ ಮಾಡೋಕ್ಕಾಗದ? ರೈತರ ಬಗ್ಗೆ ರಾಜಕಾರಣ ಮಾಡೋದು ಬೇಡ, ಕೆಲಸ ಮಾಡೋದು. ಭೇಟಿ ಮಾಡಿದ ರಾಜಣ್ಣವರು ಸರಿಯಪ್ಪ. ನಮ್ಮ ರಾಜ್ಯದ ಒಬ್ಬ ಸೀನಿಯರ್ ರಾಜಕೀಯ ಮುತ್ಸದಿ AICC ಅಧ್ಯಕ್ಷ ಆಗಿರೋದು ನಮ್ಮೆಲ್ಲರ ಸೌಭಾಗ್ಯ. ನಾವು ಯಾರು ಹೋದ್ರೂ ನಮ್ಮ ಹತ್ರ ಅವ್ರ ಹತ್ರ ಸಬ್ಜೆಕ್ಟ್ ಇದೆಯಲ್ಲೋ ಅವ್ರನ್ನ ಭೇಟಿ ಮಾಡ್ತೀವಿ ನಾವು. ನಮಗೊಂದು ಖುಷಿ. ಈಗ ಬೇರೆ ಯಾರೋ ರಾಜ್ಯದ ಒಬ್ಬರು ಅಧ್ಯಕ್ಷ ಆದ ತಕ್ಷಣವೇ ನಾವು ಅಷ್ಟು ಸುಲಭವಾಗಿ ಭೇಟಿ ಮಾಡೋಕ್ಕಾಗಲ್ಲ. ನಮ್ಮ ಖರ್ಗೆಯವರು ಅಂತ ಅಂದರೆ ನಾವು ಹೋದಾಗೆಲ್ಲ ಭೇಟಿ ಮಾಡ್ತೀವಿ. ನಾವು ಅವ್ರ ಮನೆ ಒಂದು ಕಾಫಿ ಕುಡಿದು. ಅದಕ್ಕೆ ಬಹುಶಃ ನೋಡಿ, ನನಗೆ ಗೊತ್ತಿಲ್ಲ, ನನಗೆ ಆ ವಿಚಾರ ಸಬ್ಜೆಕ್ಟ್ ಗೊತ್ತಿಲ್ಲ. ಭೇಟಿ ಮಾಡ್ತಕ್ಕಂಥ ತಪ್ಪಲ್ಲ, ಸಬ್ಜೆಕ್ಟ್ ಏನಿದೆ ಗೊತ್ತಿಲ್ಲ. ಅಧ್ಯಕ್ಷರು ಹೇಳಿದ್ದಾರೆ, ಯಾವುದೇನೇ ವಿಚಾರ ಇದ್ದರೂ ನಾವು ಸಮರ್ಥರಿದ್ದೀವಿ, ತೀರ್ಮಾನ ತಗೋತೀವಿ ಅಂತ ಖರ್ಗೆಯವರೇ ಹೇಳಿದ್ದಾರೆ ಹಿಂದೆ. ಅವರು ಸೂಕ್ತವಾದ ಸಂದರ್ಭದಲ್ಲಿ ಅವ್ರು ತೀರ್ಮಾನ ತಗೋತೀವಿ ಅಂದಮೇಲೆ ಅದ್ರ ಬಗ್ಗೆ ನಾವು ಯಾಕೆ ಚರ್ಚೆ ಮಾಡೋದು? ಹಾಸನದಲ್ಲಿ ನಿಂತ್ಕೋತಾರೆ ಚುನಾವಣೆಗೆ ಅಂತ ಯಾರು ಹೇಳಿದ್ರ? ಆ ಥರ ಏನಿಲ್ಲ. ಈಗ ಹಾಸನ, ಮಂಡ್ಯ, ತುಮಕೂರು, ರಾಯಚೂರು ಎಲ್ಲ ಒಂದೇ. ನನಗೆ ರಾಜ್ಯದ 31 ಜಿಲ್ಲೆನೂ ಒಂದೇ. ಕೃಷಿ ಮಂತ್ರಿಯಾಗಿ ಎಲ್ಲೆಲ್ಲಿ ಅವಶ್ಯಕತೆ ಇದೆ, ಎಲ್ಲಿ ರೈತರ ಸಮಸ್ಯೆ ಇದೆ. ಮೊನ್ನೆ ಚಿತ್ರದುರ್ಗಕ್ಕೆ ಹೋಗಿದ್ದೆ, 4 ಸಲ ಚಿತ್ರದುರ್ಗಕ್ಕೆ ಹೋಗಿದ್ದೀನಿ. ಅಂದಾಕ್ಷಣ ಹಾಸನಗಿಂತ ಜಾಸ್ತಿ ಚಿತ್ರದುರ್ಗಕ್ಕೆ ಹೋಗಿದ್ದೀನಿ. ರಾಜಣ್ಣವ್ರ ಅಧ್ಯಕ್ಷರು ಕೇಳೇ ಇಲ್ಲ. ಯಾರು ಹೇಳ್ತಾರೆ ನಿಮಗೆ? ನಾವು ಯಾರಿಗೂ ಇಟ್ಕೊಡೋಕ್ಕಿಲ್ಲ. ನಮ್ಮ ಕೆಲಸ ನಾವು ಮಾಡೋದು ಅಷ್ಟೇ. ಪಾಪ ಮಂಡ್ಯದ ಬಗ್ಗೆ ಅವ್ರಿಗೆ ಭಾಳ ಒಳಗಡೆ ದ್ವೇಷ ಇದೆಯೋ ಅಥವಾ ಇಲ್ಲ, ಓಟ್ ಹಾಕ್ಸ್ಕೊಳ್ಳೋಕ್ಕೆ ಒಬ್ಬರು ಬ್ರದರ್ ಹಿಂಗೆ ಮಾತಾಡ್ತಾರೆ, ಒಬ್ಬ ಬ್ರದರ್ ಹಂಗೆ ಮಾತಾಡ್ತಾರೆ. ಪಾಪ ನಮ್ಮ ಜಿಲ್ಲೆ ಜನಕ್ಕೆ ಇನ್ನೂ ಮುಗ್ದ್ರು ಅರ್ಥ ಆಗಿಲ್ಲ. ಅರ್ಥ ಆಗಂಟ ನಾನು ಕಾಯ್ತಾ ಇದ್ದೀನಿ. ನೋಡ್ರಿ ದೇವೇಗೌಡರು ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದರು, ಈ ದೇಶದ ಪ್ರಧಾನಿ ಆಗಿದ್ದರು. ಕುಮಾರಸ್ವಾಮಿಯವರು ಈ ರಾಜ್ಯದ 2 ಬಾರಿ ಮುಖ್ಯಮಂತ್ರಿ ಆಗಿದ್ದಾರೆ.
ನೋಡಿ, ನಾನಿದ್ದಾಗ ಮಾಡಿದ್ನ ನಾನು ಮಾಡಿದೆ ಅಂತ ಹೇಳಿದ್ರೆ ನಾನು ಅದು ಅಪರಾಧ ಅಂತ ಹೇಳಲ್ಲ. ನಾನು ಇಲ್ಲದೇ ಇದ್ದಾಗ ಯಾವುದಾದ್ರು ಮಾಡಿದ್ರೆ, ನಾನು ಅವ್ರ ಜೊತೇಲಿ ಇಲ್ಲದೇ ಇದ್ದಾಗ ಯಾವುದಾದ್ರು ಒಂದು ಅವ್ರ ಅಧಿಕಾರ, ಈಗ ಹಿಂದೆ ದೇವೇಗೌಡರು ಪ್ರೈಮ್ ಮಿನಿಸ್ಟರ್ ಆದಾಗ ನಾನು ಒಬ್ಬ ಜಿಲ್ಲಾ ಪಂಚಾಯತಿ ಮೆಂಬರು, ಚೀಫ್ ಮಿನಿಸ್ಟರ್ ಆದಾಗ ಒಬ್ಬ ಜಿಲ್ಲಾ ಪಂಚಾಯತಿ ಮೆಂಬರು. ಅವತ್ತೇನಾದ್ರೂ ಶಾಶ್ವತವಾಗಿ ಮಹಾರಾಜರು ಮಾಡೋಕ್ಕಾಗದೇ ಇರೋದನ್ನು, ಹಿಂದೆ ಬ್ರಿಟಿಷ್ನವ್ರು ಮಾಡೋಕ್ಕಾಗದೇ ಇರೋದನ್ನ ಈ ಜಿಲ್ಲೆಗೆ ಕೊಟ್ಟಿದ್ದರೆ ನಾನು ನಿಜವಾಗ್ಲೂ ಸಾಷ್ಟಾಂಗ ನಮಸ್ಕಾರ. ಪೂರ್ಣಾವಧಿ ಸಿಎಂ ವಿಚಾರ ಗೊತ್ತಾಯ್ತು, ಅವರೇ ಆಗಿಲ್ವಲ್ಲ, ಅದಕ್ಕೆ ಹಂಗೆ ಅಂತಾರೆ ಕಣೋ. ಅಯ್ಯೋ ನೀವು ಎಲ್ಲ ಒಂದು ನಿಮಿಷ ಕೇಳು. ಕುಮಾರಸ್ವಾಮಿಯವರು ಪೂರ್ಣಾವಧಿ ಅವ್ರು ಹೇಳಿದ್ರು 2018ರಲ್ಲೂ ಹೇಳಿದ್ರು, 23 ಹೇಳಿದ್ರು. ನನಗೆ ಫುಲ್ ಗೌರ್ಮೆಂಟ್ ಬರ್ತಾ ಇದ್ದರೆ ನಾನು ಡಿಸಾಲ್ವ್ ಮಾಡ್ತೀನಿ ಪಾರ್ಟಿನ, ನಾನು ರಾಜಕಾರಣ ನಿವೃತ್ತಿ ಕೊಡ್ತೀನಿ ಅಂತ ನಿಮ್ಮ ಮುಂದೆಲ್ಲೇ ಹೇಳಿದರು, ಟಿ ವಿಯವ್ರ ಮುಂದೆ. ಅವ್ರಿಗೇನಾಗಿದೆ, ಅವರು 2 ಬಾರಿನೂ ಫುಲ್ ಆಗಲಿಲ್ಲ, ಅದಕ್ಕೆ ಅವ್ರಿಗೆ ಬೇರೆಯವರು ಆಗಲ್ಲ ಅನ್ನೋ ಭಾವನೆಯಿಂದ ಹೇಳ್ತಾರೆ. ಎಂ ಬಿ ಪಾಟೀಲ್ ಹೇಳಿರುವಂಥದ್ದು ಸರ್, ಸಚಿವರು ಯಾರು? ಎಂ ಬಿ ಪಾಟೀಲ್ ಫುಲ್ ಇರಲ್ಲ ಅಂತ ಹೇಳಿದ್ರ? ಇರಲ್ಲ ಅಂತಲ್ಲ ಸರ್, ಪೂರ್ಣಾವಧಿಯಾಗಿ ಪೂರೈಸ್ತಾರೆ ಅವರ ನೇತೃತ್ವದಲ್ಲಿ ಮುಂದಿನ ಚುನಾವಣೆ ಅನ್ನೋದು ಕೂಡ ಹೇಳಿರುವಂಥದ್ದು ಸರ್. ಅವ್ರವ್ರ ಅಭಿಪ್ರಾಯ ಅವ್ರು ವ್ಯಕ್ತಪಡಿಸಿದ್ದಾರೆ, ನಾನು ನನ್ನ ಅಭಿಪ್ರಾಯ ವ್ಯಕ್ತಪಡಿಸ್ಬೋದು ಅಷ್ಟೇ. ತೀರ್ಮಾನ ನಮ್ಮ ಹೈಕಮಾಂಡ್. ಕಳೆದ 3 ವರ್ಷದಿಂದ ಬೀಚಿನಲ್ಲಿ 280 ಜನ ಸಾವನ್ನಪ್ಪಿದ್ದಾರೆ ತಡೆಗೋಡೆಯಿಂದ. ಈಗ ಮೊನ್ನೆ ಪಾಂಡುಪುರ ಈ ನಮ್ಮ ಶಿವಳ್ಳಿ ಭಾಗದಲ್ಲಿ ಆಯ್ತಲ್ಲ, ಅದಕ್ಕೆ ತಡೆಗೋಡೆನೂ ಸೇರಿ ಎಸ್ಟಿಮೇಟ್ ಸ್ಯಾಂಕ್ಷನ್ ಆಗಿದೆ. ಸ್ವಲ್ಪ ಕಾಂಟ್ರಾಕ್ಟ್ರು ಯಾರು ಅಂದರೆ ನಮ್ಮ ಮಾಜಿ ಸಚಿವರ ಕಡೆಯವರೇ, ಅವರ ತಮ್ಮನೇ ಯಾರು ಅಣ್ಣನ ಮಗನ ಕಾಂಟ್ರಾಕ್ಟ್ ಅಂತೆ, ಕೂಡಲೇ ಮಾಡಲಿಕ್ಕೆ ಹೇಳು ಅಂತ ಹೇಳಿದ್ದೀನಿ ಸಂಬಂಧಪಟ್ಟಂಥ ಇಂಜಿನಿಯರ್ಗೆ. ಸೊ ಮಾಡದೇ ಇದ್ದರೆ ಮುಂದೇನು ಅಂತ ಇಲಾಖೆ ಕ್ರಮ ತಗೊಳುತ್ತೆ. ಸೊ ಈ ಉಳಿದಂಥ ಎಲ್ಲೆಲ್ಲಿ ತುಂಬ ತುರ್ತಿದೆ ಅಲ್ಲಿ ಮಾಡಲಿಕ್ಕೆ, ಹಣ ಬಿಡುಗಡೆ ಮಾಡಲಿಕ್ಕೆ ಈ ಸಾರಿ ಈ ವಾರದಲ್ಲಿ ಬರ್ಬೋದು. ಬಂದ ತಕ್ಷಣ ಜಿಲ್ಲಾಧಿಕಾರಿಗಳಿಗೆ ರಿಲೀಸ್ ಮಾಡಲಿಕ್ಕೆ ಎಮ್ ಡಿ ಅವ್ರಿಗೆ ಹೇಳಿದ್ದೀನಿ. ತುಂಬ ತುರ್ತು ಕಡೆ, ಒಂದು ನಿಮಿಷ. ಬಟ್ ನಮ್ಮ ಯುವಕರಿಗೂ ಹೇಳ್ತೀನಿ, ನಮ್ಮ ಜಿಲ್ಲೆಯ ಅಥವಾ ಹೊರಗಡೆಯಿಂದ ಬರ್ತಕ್ಕಂಥ ಯಾರೇ ಯುವಕರಿರಲಿ, ಯಾವುದೇ ರಸ್ತೆಯಲ್ಲಿ ಪ್ರಯಾಣ ಮಾಡೋನಾಗ ಸ್ವಲ್ಪ ಎಚ್ಚರಿಕೆಯಿಂದ ಮಾಡಬೇಕು ಅಂತೇಳಿ ವಿನಂತಿ ಮಾಡ್ತೀವಿ. ಸರ್, ಅದು PWD ರಸ್ತೆ ಇರಬೇಕಾಗಿತ್ತು, ಬೀಚಿನಲ್ಲಿ ಸರ್ವಿಸ್ ರೋಡಲ್ಲಿ ರಸ್ತೆ ಮಾಡಿದ್ದಾರೆ, ಅದ್ರ ಬಗ್ಗೆ ಅದು ತಪ್ಪಿದೆ. VC ನಾಲಾ ರಸ್ತೆನ PWD ರಸ್ತೆ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ನೀನು ಹೇಳ್ತಾ ಇದೀಯಾ PWD ರಸ್ತೆನ VC ನಾಲೆಗೆ ಕನ್ವರ್ಟ್ ಮಾಡಿದ್ದಾರೆ ಅಂತೀಯಾ? ಸೊ ಸರ್ವಿಸ್ ರಸ್ತೆ ಆಗಿರಬೇಕಾಗಿತ್ತು. ಸೊ ಅದನ್ನು ನಾನು ಚೆಕ್ ಮಾಡೋಕ್ಕೆ ಹೇಳಿದ್ದೀನಿ. ಥ್ಯಾಂಕ್ ಯು ಸರ್. ಭಾಳ ಸಕ್ಸಸ್ಫುಲ್ ಆಗಿದೆ. ನೋಡೋಣ, ಅದು ಪೂರ್ತಿ ಇವತ್ತು ನಾಳೆ ಆದಮೇಲೆ ಗೊತ್ತಾಗುತ್ತೆ ಏನೇನು ಅಂತ. ಭಾಳ ಸಕ್ಸಸ್ಫುಲ್ಲಾಗಿ ಇದು ಇನ್ವೆಸ್ಟ್ ಕರ್ನಾಟಕ ಆಗಿದೆ.